ಸೊ ಹಿರಿಸಾವೆ ರೀಚ್ ಆದ್ವಿ. ನಾನು ಹೇಳ್ದಂಗೆ ಸ್ಟಾರ್ಟಿಂಗು ಒಂದು ವಿಡಿಯೋನು ಮಾಡಿದ್ದೀನಿ 1 ವರ್ಷ ಹಿಂದೆ ಈ NH75 ಬಗ್ಗೆ. NH75 ತುಂಬಾ ಪ್ಲ್ಯಾನ್ಸು ಮತ್ತು ಕನ್ಸ್ಟ್ರಕ್ಷನ್ ತುಂಬ ವರ್ಷದಿಂದ ನಡೀತಾನೆ ಇದೆ. ಇವಾಗ ಹಿರಿಸಾವೆಯಲ್ಲಿ ಒಂದು ಅಂಡರ್ ಪಾಸ್ ಫ್ಲೈಓವರ್ ಕನ್ಸ್ಟ್ರಕ್ಷನಲ್ಲಿದೆ, ಅದನ್ನ ತೋರಿಸ್ತೀನಿ ನೋಡಿ ಹೆಂಗಿದೆ, ಅಂಡರ್ ಪ್ರಾಸೆಸಲ್ಲಿದೆ. ಲಾಸ್ಟ್ ಟೈಮ್ ನಾನೊಂದು ಡಿಸೆಂಬರಲ್ಲೋ ಅಥವಾ ನವಂಬರ್ ಸಮಥಿಂಗ್ ಏನೋ ಬಂದಾಗ ಜಸ್ಟು ಸ್ಟಾರ್ಟ್ ಮಾಡಿ ಇಲ್ಲೊಂದು ಅಂಡರ್ ಪಾಸ್ ಇದೆ ನೋಡಿ, ಇದಕ್ಕೆ ಹಿಂಗೆಲ್ಲ ಹಾಕಿ ಕಾಂಕ್ರೀಟ್ ಹಾಕಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಇವಾಗ ರೆಡಿ ಆಗೋಗಿದೆ, ಇನ್ನೊಂಚೂರು ಎಲ್ಲ ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಇದೆ. ಸೊ ಏನು ಕಾನ್ಸೆಪ್ಟು ಅಂತ ಅಂದರೆ, ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರ್ಗೆ ಮುಂಚೆ ಒಂದು 8 hours ಆಗೋದು ಈ ಘಾಟ್ ಸೆಕ್ಷನ್ ಎಲ್ಲ ಸೇರಿಸ್ಕೊಂಡು. ಇವಾಗ ಅದೆಲ್ಲ ಕಟ್ ಡೌನ್ ಮಾಡಿ ಒಂದು 6 hours ತರಬೇಕು ಅಂತ ಅವರು ಮಾಡ್ತಾ ಇರೋದು. ಸೊ ಒಳ್ಳೇದಾಗಲಿ, ನಾವು ಮಂಗಳೂರಿಗೆ ಆದಷ್ಟು ಜಲ್ದಿ ಒಳ್ಳೆ ಕನೆಕ್ಟಿವಿಟಿ ಸಿಕ್ಕಲಿ. ಆಲ್ ರೈಟ್, ನಾವು ಈಗ ಹಾಸನ್ ಹೈವೇಗೆ ಬಂದು ರೀಚ್ ಆಗಿ ಹಾಸನ್ ಹೈವೇ ಪಾಸ್ ಆಗ್ತಾ ಇದ್ದೀವಿ. ಲಾಸ್ಟ್ ಟೋಲ್ ಇದು. ಸೊ ಟೋಲ್ ಪಾಸ್ ಆದರೆ ನೆಕ್ಸ್ಟ್ ಇನ್ಯಾವುದು ಟೋಲ್ ಸಿಗಲ್ಲ. ಇವಾಗ ಸೀದಾ ನಾವು ಸ್ವಲ್ಪ ಡಿವಿಯೇಷನ್ ತೊಗೊತೀವಿ. ಒಂದು 6 kilometer ಆದಮೇಲೆ ಇಲ್ಲಿಂದ ಬೇಲೂರು ರೂಟಿಗೆ ಹೋಗಿ ಅಲ್ಲಿಂದ ಮೂಡಿಗೆರೆ ಕನೆಕ್ಟ್ ಆಗ್ತೀವಿ. ಇವಾಗ ಏನು ಹೈವೇ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬಂದ್ವಿ ಬ್ಯಾಂಗ್ಳೂರಿಂದ ಹಾಸನ್ಗೆ, ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಇವಾಗ ಸಿಂಗಲ್ ರೋಡ್ ಆಗುತ್ತೆ ಬೇಲೂರ್ದು, ಮತ್ತು ಅಲ್ಲಿಂದ ಮೂಡಿಗೆರೆ ರೂಟ್ ಎಲ್ಲ ಸ್ವಲ್ಪ ಕರ್ವ್ಸು ಟರ್ನ್ಸ್ ಎಲ್ಲ ಇರುತ್ತೆ. ಸೊ ಅದು ಹೇಗಿದೆ, ಆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಾವು ಇಲ್ಲಿಂದ ರೈಟ್ ಡಿವಿಯೇಷನ್ ತೊಗೊಂಡ್ರೆ ಹಾಸನ್ ಸಿಟಿ ರಿಂಗ್ ರೋಡ್ಗೆ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ಸಕಲೇಶ್ಪುರಕ್ಕೆ ಹೋಗ್ತೀವಿ. ಇವಾಗ ನೋಡಿ ಲೆಫ್ಟ್ ಸೈಡಲ್ಲಿ ನಮಗೆ ಬೋರ್ಡ್ಸ್ ಎಲ್ಲ ಇವಾಗ ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಮ್ಯಾಂಗ್ಳೂರು, ಹಾಸನ್ನು, ಶಾಂತಿಗ್ರಾಮ ಆ ಥರ ಪ್ಲೇಸಸ್ ಹೆಸರುಗಳೆಲ್ಲ ಹಾಕಿ ಕ್ಲೀನಾಗಿ ಇನ್ಸ್ಟಾಲ್ ಮಾಡಿ, ರೋಡ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಒಂದು 20 minutes ಡ್ರೈವ್ ಮಾಡ್ಕೊಂಡು ಬಂದ್ವಿ. ಅಂದರೆ ಧ್ರುವತಾರೆಯಿಂದ ಒಂದು 45 minutes 1 hour ಇರ್ಬೋದು. ಇವಾಗ ಇಲ್ಲಿಂದ ಡಿವಿಯೇಷನ್ ತಗೋತೀವಿ. ನೋಡ್ಬೋದು ನಾವು ರೈಟಲ್ಲಿ ಈ ನೆಕ್ಸ್ಟ್ ಹಾಸನ್ ಬೈಪಾಸ್ ಆಗೋಕ್ಕೆ ಅಲ್ಲೂ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಇತ್ತು ಈ ರೋಡಲ್ಲಿ ಹೋಗೋಕ್ಕೆ, ಬಟ್ ಇವಾಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಬಿಟ್ಟಿದ್ದಾರೆ. ತಿರ್ಗಾ ಇಲ್ಲ ನೋಡಿ, ಮೇಲ್ಗಡೆ ಎಲ್ಲ ಆಗೋಗಿದೆ. ನಾವು ಇಲ್ಲಿಂದ ರೈಟ್ ಡಿವಿಯೇಷನ್ ತಗೊಂಡು ಹಾಸನ್ ಸಿಟಿಗೆ ಹೋಗ್ತೀವಿ. ಸಿಟಿ ಅಂದರೆ ಪ್ರಾಪರ್ ಸಿಟಿ ಒಳಗಡೆ ಹೋಗಲ್ಲ, ರಿಂಗ್ ರೋಡ್ ಕನೆಕ್ಟ್ ಆಗ್ತೀವಿ. ಸ್ಟ್ರೈಟ್ ಹೋದರೆ ಸಕಲೇಶ್ಪುರ ಮಾಮೂಲಿ. ಸೊ ಹೈವೇಯಿಂದ ನಾವು ಇವಾಗ ರೈಟ್ ಡಿವಿಯೇಷನ್ ತೊಗೊಂಡು ಸಿಟಿ ಲಿಮಿಟ್ಸ್ಗೆ ಬಂದಾಗಿದೆ. ಸೊ ಇಲ್ಲಿಂದ ಒಂದು ಸ್ವಲ್ಪ ಸ್ಲೋ ಟ್ರಾಫಿಕ್ ರಿಂಗ್ ರೋಡಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಇರುತ್ತೆ ರೋಟು. ಸ್ವಲ್ಪ ಟ್ರಾಫಿಕ್ ಇತ್ತು ಅವಾಗಿಂದ, ಮತ್ತು ತುಂಬಾ ಹಂಪ್ಸಿತ್ತು. ಸೊ ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸಿಕ್ಕಿದೆ. ಯಾಕೆ ಅಂದರೆ ಇವಾಗ ನಾನು ಹಾಸನ್ನ ಎಕ್ಸಿಟ್ ಆಗಿಬಿಡ್ತೀನಿ ಕಂಪ್ಲೀಟಾಗಿ. ಹಾಸನ್ನ ಎಕ್ಸಿಟ್ ಆಗಿ ಬೇಲೂರು ರೂಟಲ್ಲಿ ಟ್ರಾವೆಲ್ ಮಾಡ್ತೀವಿ. ಆಮೇಲೆ ಮೂಡಿಗೆರೆ ಕನೆಕ್ಟ್ ಆಗಿ ಅಲ್ಲಿಂದ ಡಿವಿಯೇಷನ್ ಸಿಗುತ್ತೆ. ಸೊ ಈ ರೋಡು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನೋ ಏರ್ಪೋರ್ಟ್ ರೋಡ್ ಥರನೇ ಕಾಣಿಸುತ್ತೆ, ಬಟ್ ಏರ್ಪೋರ್ಟ್ ರೋಡ್ ಅಲ್ಲ ಇದು, ಹಾಸನ್ದು ರಿಂಗ್ ರೋಡು. ಸೊ ಬೇಲೂರು ರೂಟು ನಾವು ತುಂಬ ಸತಿ ಓಡಾಡಿದ್ದೀವಿ, ಈ ಸತಿನೂ ಹೋಗ್ತಾ ಇದ್ದೀವಿ. ಯಾಕಂದರೆ ಎವ್ರಿ ಟೈಮ್ ಬಂದಾಗ ಸ್ವಲ್ಪ ಚೇಂಜಸ್ ಏನಾನ ಇದ್ದೇ ಇರುತ್ತೆ. ಸೊ ನೋಡೋಣ ಈ ಸತಿ ಏನೇನು ಚೇಂಜಸ್ ಇದೆ, ಹಂಗೆ ಇದೆಯಾ ಇಲ್ಲ ಸ್ವಲ್ಪ ಚೇಂಜಸ್ ಆಗಿದೆಯಾ ನೋಡೋಣ. ಸೊ ಮೂಡಿಗೆರೆ ಅಂತೂ ನನಗೆ ಲಾಸ್ಟ್ ಟೈಮ್ ಬಂದಾಗ ಒಳ್ಳೆ ವ್ಯೂ ಸಿಕ್ಕಿತ್ತು. ಯಾಕೆ ಅಂದರೆ ಮಳೆ ಟೈಮ್ ಅವಾಗ. ಇವಾಗ ಮಳೆ ಇಲ್ಲ. ಲಾಸ್ಟ್ ಒಂದು 2-3 days ಬಿಫೋರ್ ಮಳೆ ಇತ್ತಂತೆ, ಇವಾಗೇನಿಲ್ಲ. ಹೋಪ್ಫುಲಿ ನಾವು ಹೋದಾಗ ಮಳೆ ಇಲ್ಲದೆ ಹೋದರೆ ಸಾಕು. ಈ ರಿಂಗ್ ರೋಡಲ್ಲಿ ತುಂಬಾ ಹಂಪ್ಸ್ ಹಾಕಿ ಇಟ್ಟಿದ್ದಾರೆ. ಅದು ಸೇಫ್ಟಿನೂ ಹೌದು, ಬಟ್ ತುಂಬ ಒಂದು 100 meters ಹಾಕಿದ್ದಾರೆ. ಅದು ಒಂದು ಸ್ವಲ್ಪ ಚಾಲೆಂಜಿಂಗು. ಸೇಫ್ಟಿ ಪ್ರಕಾರ ಹೌದು, ಯಾಕಂದರೆ ತುಂಬ ರ್ಯಾಶ್ ಆಗಿ ಬಂದ್ಬಿಡ್ತಾರೆ, ಆ ಕಡೆ ಈ ಕಡೆ ಆಕ್ಸಿಡೆಂಟ್ಸು ಆಗ್ಬಿಡುತ್ತೆ ಅಂತ ಮಾಡಿ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ. ಒಳ್ಳೇದೇ, ಬಟ್ ಫ್ರೀಕ್ವೆಂಟಾಗಿ ಇದ್ದರೆ ಅದೂ ಇರಿಟೇಷನ್ ಆಗುತ್ತೆ. ಈಗ ಆಲ್ಮೋಸ್ಟ್ ನಾವು ಬಂದ್ವಿ. ಇವಾಗ ರೈಟ್ ಡಿವಿಯೇಷನ್ ತೊಗೊತೀವಿ. ಒಂದು 400 meters ಇದೆ ಅಷ್ಟೇ ನೋಡಿ, 400 meters ರೈಟ್ ಡಿವಿಯೇಷನ್ ಟು ಬೇಲೂರು. ಬಟ್ ಬೇಲೂರಿಗೆ ಇವಾಗ ಇಲ್ಲಿಂದನೇ ಸ್ಟಾರ್ಟ್ ಆಗಲ್ಲ, ಬಟ್ ಯಾವುದೋ ಒಂದು ಪ್ಲೇಸಿಂದನೇ ಹೋಗ್ತೀವಿ. ಯಾವುದು ಅಂತ ಹೇಳ್ತೀನಿ ಬನ್ನಿ. ನೋಡಿ ಇಲ್ಲಿ ರೈಟ್ ಡಿವಿಯೇಷನ್ ನಾನು ಇವಾಗ ತಗೊಳ್ಳೋದು. ಇದು ಲಾಸ್ಟ್ ಹಂಪು. ಇವಾಗ ಆ ಕಡೆ ಹೋದರೆ ನಾವು ಸಕಲೇಶ್ಪುರಗೂ ಹೋಗ್ಬೋದು, ಈ ಕಡೆ ಹೋಗ್ಬೇಕು ನಾವು ಇವಾಗ. ಸೊ ಈ ಕಡೆ ನಾವು ಕಂಟಿನ್ಯೂ ಆಗ್ತೀವಿ. ಇವಾಗ ಇಲ್ಲಿಂದ
ಸಿಂಗಲ್ ರೋಡ್ ಆಗಿಬಿಡುತ್ತೆ ನಮಗೆ. ಅವಾಗಿಂದ ಒಳ್ಳೆ ಎಕ್ಸ್ಪ್ರೆಸ್ ಹೈವೇ ಬಂದಂಗೆ ಬಂದ್ವಿ. ಬಟ್ ಇಲ್ಲಿಂದ ನೋಡೋಕೆ ಹೋದರೆ ಸ್ವಲ್ಪ ಸ್ಲೋ ಆಗಿಬಿಡುತ್ತೆ ಮೂವಿಂಗು, ಯಾಕೆಂದರೆ ಸಿಂಗಲ್ ರೋಡು. ಆದರೂ ಚೆನ್ನಾಗಿರುತ್ತೆ. ಬಟ್ ಲಾಸ್ಟ್ ಟೈಮ್ ಒಂದ್ಸತಿ ಬಂದಾಗ ತುಂಬ ರೋಡು ಅಧ್ವಾನ ಆಗಿತ್ತು. ಇವಾಗಲೂ ಹಂಗೆ ಅನಿಸ್ತಾ ಇದೆ ನೋಡಿ, ಅಲ್ಲಲ್ಲೇ ತುಂಬ ವೈಬ್ರೇಷನ್ಸು, ರೋಡ್ ಪ್ಯಾಥೋಲ್ಸ್ ಇದೆ. ನೋಡೋಣ ಹೇಗಿರುತ್ತೆ, ಹೆಂಗೆ ಜರ್ನಿ ಮಾಡ್ತೀವಿ ಅಂತ. ಇಲ್ಲಿಂದ ನಾವು 101 ಕಿಲೋಮೀಟರ್ ಹೋಗಬೇಕು ಎಕ್ಸಾಕ್ಟಾಗಿ. ನಮಗೆ ಆಲ್ಮೋಸ್ಟ್ ಒಂದು 2.5 hours ಬೇಕು ಟ್ರಾವೆಲ್ ಮಾಡೋಕ್ಕೆ. ರೋಡ್ ಅಂತೂ ಹಂಗೆ ಇದೆಪ್ಪ, ತುಂಬ ಕಷ್ಟ ಈ ಥರ ಇದ್ರೆ ಓಡ್ಸೋಕ್ಕೆ, ಸ್ಲೋ ಮೂವಿಂಗ್ ಆಗಿಬಿಡುತ್ತೆ. ಈ ಥರ ಸಿಂಗಲ್ ರೋಡು, ಆ ಕಡೆಯಿಂದನೂ ಗಾಡಿ ಇರುತ್ತೆ. ಸ್ವಲ್ಪ ಓವರ್ಟೇಕಿಂಗ್ ಎಲ್ಲ ನೋಡ್ಕೊಂಡು ಹುಷಾರಾಗಿ ಮಾಡಬೇಕು, ಯಾಕಂದರೆ ಆಪೋಸಿಟ್ ಸ್ವಲ್ಪ ಹೆವಿ ವೆಹಿಕಲ್ಸು ಓಡಾಡುತ್ತೆ ಈ ರೂಟಲ್ಲಿ. ಮತ್ತು ರೋಡು ಚೆನ್ನಾಗಿಲ್ಲ, ರೋಡ್ ಕಂಡೀಷನ್ನು. ಅದಕ್ಕೋಸ್ಕರ ಆರಾಮಾಗಿ ಹೋಗೋಣ. ಅರ್ಜೆಂಟ್ ಏನಿಲ್ಲ ನಮಗೆ, ಪೂಜೆ ಇರೋದು ಸಂಜೆ. ಸೊ ಆರಾಮಾಗಿ ಹೋಗಿ ರೂಮಿಗೆ ರೀಚ್ ಆಗ್ತೀವಿ.